ಧ್ವನಿ ನ್ಯೂಸ್ಗೆ ಸ್ವಾಗತ. ಅಂಬೇಡ್ಕರ್ ಭಾವಚಿತ್ರ ಹರಿದು ಬುದ್ಧ ವಿಗ್ರಹ ವಿಘ್ನ ಜ್ಯೋತಿ ಗೌಡನಪುರದಲ್ಲಿ ಪ್ರತಿಭಟನೆಗೆ ಕುಳಿತ ಗ್ರಾಮಸ್ಥರು. ಚಾಮರಾಜನಗರ ತಾಲೂಕಿನ ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಇರುವ ಬುದ್ಧರ ದೇವಾಲಯದಲ್ಲಿ ಬುದ್ಧ ವಿಗ್ರಹವನ್ನು ಹೊಡೆದು ಹಾಕಿ ಮತ್ತು ಅಂಬೇಡ್ಕರ್ ಫ್ಲೆಕ್ಸ್ ಅನ್ನ ಕಿಡಿಗೇಡಿಗಳು ಹರಿದು ಹಾಕಿರುವ ಘಟನೆ ಇಂದು ವರದಿಯಾಗಿದೆ. ಈ ದುಷ್ಕೃತ್ಯ ನಿನ್ನೆ ತಡರಾತ್ರಿಯಿಂದ ಬೆಳಗಿನ ಜಾವದ ತನಕ ಸಂಭವಿಸಿರಬಹುದು ಎಂದು ಕೆಲ ಗ್ರಾಮಸ್ಥರು ಅಂದಾಜಿಸಿದ್ದಾರೆ. ತಾಲೂಕಿನ ಎಲ್ಲ ಜನ ಸೌಹಾರ್ದಯುತವಾಗಿ ಬದುಕು ನಡೆಸುವ ಸಂದರ್ಭದಲ್ಲಿ ಸಾಮಾಜಿಕ ವೈಮನಸ್ಯ ಮೂಡಿ ಶಾಂತಿ ಕದಡಲು ಕಿಡಿಗೇಡಿಗಳು ವ್ಯವಸ್ಥಿತ ಸಂಚನ ರೂಪಿಸಿ ಗ್ರಾಮದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ. ತಾಲೂಕಲ್ಲಿ ಬುದ್ಧರ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೇನು ಕೊರತೆ ಇಲ್ಲ. ಇದರಿಂದ ಈ ಮಹಾನ್ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಬುದ್ಧರ ವಿಗ್ರಹವನ್ನ ಹೊಡೆದು ಹಾಕಿ ಅಂಬೇಡ್ಕರ್ ಭಾವಚಿತ್ರ ಹರಿದು ಹಾಕಿ ಕಿಡಿಗೇಡಿಗಳು ಅಶಾಂತಿ ಸೃಷ್ಟಿಸಲು ಸಂಚು ರೂಪಿಸಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ತಾಲೂಕಿನ ಯಾವುದೇ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನ ಹಾಳು ಮಾಡಿರುವ ಘಟನೆಗಳನ್ನ ನೆನಪಿಸುತ್ತಾ ಹೋದ್ರೆ ಇಲ್ಲಿ ಕಿಡಿಗೇಡಿಗಳು ಗ್ರಾಮದ ಅಶಾಂತಿಗೆ ದೂಡಿ ವಿಕೃತ ಮೆರೆದಿದ್ದು ಕಂಡುಬಂದಿದೆ. ಅದರಂತೆ ಇಂದು ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಯಾರದೋ ತೆವಲಿಗೆ ಕಿಡಿಗೇಡಿಗಳು ಬುದ್ಧರ ವಿಗ್ರಹವನ್ನ ಹಾಳು ಮಾಡಿ ಅಂಬೇಡ್ಕರ್ ಭಾವಚಿತ್ರವನ್ನ ಹರಿದು ಹಾಕಿರುವ ಘಟನೆ ಜರುಗಿದೆ. ಈ ಬಗ್ಗೆ ಮಾಹಿತಿ ಅರಿತ ಪೂರ್ವ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಸೂಕ್ತ ಬಂದೋಬಸ್ತ್ ಮಾಡಿ ಕಿಡಿಗೇಡಿಗಳ ಪತ್ತೆಗೆ ಎಲ್ಲ ಆಯಾಮದಿಂದಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಡಾಗ್ ಸ್ಕ್ವಾಡ್ ಸ್ಥಳಕ್ಕೆ ಆಗಮಿಸಿದ್ದು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಒಟ್ಟಿನಲ್ಲಿ ಗ್ರಾಮದಲ್ಲಿ ಅಶಾಂತಿಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಇಂತಹ ದುರ್ಘಟನೆಗೆ ಕಾರಣರಾದ ದುಷ್ಕರ್ಮಿಗಳನ್ನ ಸದೆಬಡಿದು ಜಿಲ್ಲೆಯಿಂದಲೇ ಗಡೀಪಾರು ಮಾಡುವ ಅನಿವಾರ್ಯತೆ ಇದೆ. ವರದಿ ಪುನೀತ್ ಹೊನ್ನೂರು. ಜ್ಯೋತಿಗೌಡನಪುರ ಗ್ರಾಮದಲ್ಲಿ ದುರ್ಘಟನೆ ಒಂದು ನಡೆದಿದೆ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಮತ್ತು ಬುದ್ಧ ವಿಗ್ರಹವನ್ನು ಅವಮಾನಗೊಳಿಸಿದ್ದಾರೆ. ಮತ್ತು ಹೊಸಬೀದಿ ಮತ್ತು ಹಳೆ ಬೀದಿ ಎರಡೂ ಬಡಾವಣೆಯಲ್ಲೂ ಕೂಡ ಈ ರೀತಿ ಅವಹೇಳನ ಮಾಡಿರೋದ್ರಿಂದ ನಮ್ಮ ಜ್ಯೋತಿಗೌಡನಪುರ ಗ್ರಾಮದ ದಲಿತ ವರ್ಗದವರು ಎಲ್ಲ ಪೂರ್ತಿ ಹೆಂಗಸರು, ಮಹಿಳೆಯರು, ಮಕ್ಕಳು ಮತ್ತು ವಯಸ್ಕರು ಕೂಡ ಮತ್ತು ಪುರುಷರು ಕೂಡ ಎಲ್ಲರೂ ಸಂಘಟನೆ ಮಾಡಿ ನಾವು ಪ್ರತಿಭಟನೆಗೆ ಕೂತಿದ್ದೀವಿ. ನಮಗೆ ನ್ಯಾಯ ಸಿಗೋ ತನಕ ಆ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗೋ ತನಕ ನಾವು ಯಾವುದೇ ರೀತಿ ನಮ್ಮ ಹೋರಾಟ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ನಮ್ಮ ಹೋರಾಟ ಇದೇ ತನಕ ನಮ್ಗೆ ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗೋದಿಲ್ವೋ, ನ್ಯಾಯ ಎಲ್ಲಿವರೆಗೆ ಸಿಗುತ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತಾನೆ ಇರುತ್ತೆ. ಆದರೆ ದಯಮಾಡಿ ಆ ದುಷ್ಕರ್ಮಿಗಳು ಯಾರು ಅಂತ ಅದನ್ನು ಸ್ಟೇಷನ್ ಕೊಟ್ಟು ನೀವು ಅದನ್ನು ಅವ್ರಿಗೆ ಬೇಲ್ ಸಿಗೋ ಥರ ಮಾಡೋ ಬದಲು ನಮ್ಮ ಗ್ರಾಮಕ್ಕೆ ಒಪ್ಪಿಸಿ ಆ ಗ್ರಾಮದಲ್ಲಿ ಯಾವುದೇ ಥರ ತೊಂದರೆ ಆಗದೆ ಯಾವ ರೀತಿ ತೊಂದರೆ ಮಾಡಿದ್ದಾರೆ ಅದನ್ನು ಅವ್ರ ಬಾಯಲ್ಲೇ ಬಹಿರಂಗವಾಗಿ ಎಲ್ಲರ ಮುಖಾಂತರ ಹೇಳಿಸ್ಬೇಕು ಅಂತ ನಮ್ಮ ಜ್ಯೋತಿಗೌಡನಪುರ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಮಹಿಳೆಯರಿಂದ ಅವ್ರಿಗೆ ಶಿಕ್ಷೆ ಆಗಬೇಕು, ಆ ರೀತಿ ಮಾಡಬೇಕು. ನಮ್ಗೆ ಅವರು ಕೋರ್ಟು ಕಚೇರಿ ಅಂತ ಕೊಟ್ಟರೆ ಅಲ್ಲಿಂದ ಬೇಲ್ ತಗೊಂಡು ಬಿಡಿಸ್ಕೊತಾ ಇರ್ತಾರೆ. ನಾವು ಅದಕ್ಕೆ ಅವಕಾಶ ಕೊಡಲ್ಲ. ನಾವು ಎಲ್ಲರನ್ನೂ ಧನ್ಯವಾದಗಳು ಎಲ್ಲರನ್ನೂ ಬೇಡ್ಕೊಂಡು ಕೇಳ್ತೀವಿ. ಅವ್ರನ್ನ ತಂದು ನಮ್ಮ ಮುಂದೆ ನಿಲ್ಲಿಸ್ಬೇಕು. ಅವ್ರಿಗೆ ಏನು ಶಿಕ್ಷೆ ನಾವು ಮಾಡ್ತೀವಿ. ಅವ್ರನ್ನ ಕರ್ಕೊಂಬಂದು ನಮಗೆ ಜ್ಯೋತಿಗೌಡನಪುರ ಕೊಟ್ಟಿದ ತಕ್ಷಣ ಆಮೇಲೆ ಅವರು ಕೋರ್ಟ್ ಕಚೇರಿಗೆ ಕರ್ಕೋಬೇಕು. ಅಲ್ಲಿವರೆಗೂ ಅವ್ರು ನಮ್ಮ ತಂದು ಒಪ್ಪಿಸ್ಬೇಕು ಫಸ್ಟ್. ಆಮೇಲೆ 5 ಬೆರಳು ಒಂದೇ ಥರ ಇಲ್ಲ, 4 ಒಂದು ಬೆರಳು ಇಲ್ಲ ಅಂದರೆ ಬೆರಳು 4 ಬೆರಳು ಏನೂ ಮಾಡೋಕ್ಕಾಗಲ್ಲ. ಈ ಬೆರಳು ಸೇರಿದ್ರೇ ಈ ಬೆರಳು ಸಂವಿಧಾನ ಬರ್ದಿರೋ ಬೆರಳು, ಇದು ಕೈಗಳು ಸಂವಿಧಾನ ಬರ್ದಿರೋದು. ಅದಕ್ಕೋಸ್ಕರ ಆ ದುಷ್ಕರ್ಮಿನ ತಂದು ನಮ್ಗೆ ಒಪ್ಪಿಸ್ರೆ ಮಾತ್ರ ನಾವು ಇದಕ್ಕೆ ನಿಲ್ಲಿಸ್ತೀವಿ. ಇಲ್ಲ ಅಂತಂದ್ರೆ ಹೋರಾಟ ಮಾಡ್ತಾನೆ ಇರ್ತೀವಿ. ಎಲ್ಲ ಸ್ಟ್ರೈಕ್ ಮಾಡ್ತಾನೆ ಇದ್ದೀವಿ. ಬೆಳಗ್ಗೆ 5:30 ಇಲ್ಲೇ ಇದ್ದೀವಿ ನಾವು ಎಲ್ಲರೂ. ಹಂಗೆ ನೈಟಲ್ಲಿ ಮಾಡೋದೊಂದಿದ್ದೆ. ಇದರಲ್ಲಿ ಬೆಳಿಗ್ಗೆನಾಗ ಬಂದವ್ರು ಮಾಡಿದರೆ ನಾವು ಏನೋ ಮಾಡ್ಕೊತಾ ಇದ್ವಿ. ಈ ರೀತಿ ಮೋಸ ಮಾಡೋರಲ್ಲ ಅವ್ರನ್ನ ತಂದು ನಾವು ನಮ್ಮ ಗ್ರಾಮಕ್ಕೆ ಕೊಟ್ಟರೆ ನಾವು ಈ ಸ್ಟ್ರೈಕ್ನ ಮುಕ್ತಾಯ ಮಾಡೋದಿಲ್ಲ. ಅಲ್ಲಿ ತನಕ ನಾವು ಯಾರೂ ಈ ಜಾಗ ಬಿಟ್ಟು ಕದಲೋದಿಲ್ಲ ಸರ್. ಇನ್ನು ಯಾವುದೇ ಗ್ರಾಮದಲ್ಲೂ ಕೂಡ ಈ ರೀತಿ ಅನ್ಯಾಯ ಆಗದಿದ್ದಕ್ಕೆ ದಲಿತರಿಗೆ ಅನ್ಯಾಯ ಆಗಬಾರ್ದು. ಆ ರೀತಿ ಶಿಕ್ಷೆನ ಈ ಅಪರಾಧಿಗೆ ಕೊಡಿಸ್ಬೇಕು ಅಂತ ನಾವು ಮಹಿಳೆಯರೆಲ್ಲ ಕೇಳ್ಕೊತಿದ್ದೀವಿ. ನಮ್ಗೆ ನ್ಯಾಯ ದೊರಕೋವರೆಗೂ ಕೂಡ ನಾವು ಈ ಜಾಗನ ಬಿಟ್ಟು ಕದಲೋದಿಲ್ಲ. ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ, ತಿಂಡಿನೂ ತಿನ್ನಲ್ಲ. ಈ ಒಂದು ಇದನ್ನ ಹೋರಾಟ ನಾನು ನಿಲ್ಲಿಸೋದಿಲ್ಲ. ನಾವು ನಮ್ಗೆ ನ್ಯಾಯನ ದೊರಕಿಸ್ಕೊಡ್ಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಅಂತ ಇದೆ. ಯಾವುದೇ ಥರ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಜಾತಿ ಭೇದ ಯಾವುದೇ ಕಾರಣಕ್ಕೂ ಈ ಜಾತಿಗೆ ಇಷ್ಟು, ಆ ಜಾತಿಗೆ ಈ ಥರ ಅಂತ ಯಾವುದೇ ಸಂವಿಧಾನದಲ್ಲಿ ಮಾಡಿಲ್ಲ. ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಈ ರೀತಿ ನಿಮ್ಮ ಎದುರುಗಡೆ ಬಂದು ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ನಮಗೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಆ ಜೀವನದ ಅರ್ಥಪಾಠವನ್ನು ನಾವು ತಿಳ್ಕೊಂಡಿದ್ದೀವಿ. ಮಕ್ಕಳಿಗೂ ಕೂಡ ಈಗ ಅದರಲ್ಲಿ ಒಂದು ಸಂವಿಧಾನ ಪೀಠಿಕೆ ಅಂತಿದೆ. ಅದನ್ನು ಶಾಲಾ ಕಾಲೇಜುಗಳಲ್ಲೆಲ್ಲ ಓದಿಸ್ತಿದ್ರೆ ಅದಕ್ಕೆಲ್ಲ ಅರ್ಥ ಏನು ಸಿಗುತ್ತೆ ಈ ರೀತಿ ಮಾಡಿದ್ರೆ? ಅವರನ್ನೇ ಅವಹೇಳನ ಮಾಡಿದ್ರೆ ಸಂವಿಧಾನಕ್ಕೆ ಅವ್ರಿಗೆ ಏನು ಗೌರವ ಕೊಟ್ಟಾಗುತ್ತೆ? ಅವ್ರಿಗೇನು ಮರ್ಯಾದೆ ಕೊಟ್ಟಾಗುತ್ತೆ? ಅಷ್ಟು ಕಷ್ಟಪಟ್ಟು ಅವರು ಅಷ್ಟೆಲ್ಲ ಮಾಡಿದ್ದಾರೆ ಅಂತ ನಾವು 14ನೇ ತಾರೀಕು ಜಯಂತಿ ಮಾಡಿಬಿಡೋದಲ್ಲ, ಅವ್ರು ಹುತಾತ್ಮ ದಿನ ಒಂದಿನ ಕಣ್ಣೀರು ಹಾಕ್ಬಿಡೋದಲ್ಲ.
ಪ್ರತಿ ವರ್ಷ ನಮ್ಮದು ಒಂದೇ ಗ್ರಾಮಕ್ಕಾಗಿದ್ರೆ ಅದನ್ನು ನಾವು ಸಹಿಸ್ಕೊತಾ ಇದ್ವಿ. ಪ್ರತಿ ಬಾರಿ ನೋಡಿ ಯಾವಾಗ ನೋಡಿದ್ರು ದಲಿತರ ಮೇಲೇನೆ ದೌರ್ಜನ್ಯ ನಡೀತಾ ಇರೋದು. ಯಾವುದೇ ಗ್ರಾಮದಲ್ಲಿ ಅದು ಒಂದು ಮಹಿಳೆ ಮೇಲಾದ್ರೂ ದೌರ್ಜನ್ಯ ನಡೆದಿರುತ್ತೆ, ಇಲ್ಲ ಅಂದರೆ ದಲಿತರ ಮೇಲೆ ಯಾವ್ದಾರು ಒಂದು ಇದರಲ್ಲಿ ಒಂದು ದೇವಸ್ಥಾನಕ್ಕಾಗಲಿ ಒಂದು ಮನೇಲಿ ಯಾವ್ದಾದ್ರು ಒಂದು ನೀರು ಕುಡಿಯೋದಕ್ಕಾಗಲಿ ಅದಕ್ಕೆಲ್ಲ ಕಟ್ಟುಪಾಡುಗಳನ್ನ ಹಾಕ್ತಾರೆ. ಆದರೆ ದಲಿತರು ಮುಂದುವರೆದ್ಬಿಡ್ತಾರೆ ಅನ್ನೋ ಬಯಕೆನ, ಅಥವಾ ಎಲ್ಲರಿಗೂ ಸಂವಿಧಾನ ಸಮಾನತೆ ಸಿಕ್ಕಿದೆ, ತೆಗೆದು ಸಂವಿಧಾನದ ಪುಸ್ತಕನ ಅವ್ರನ್ನ ಒಂದ್ಸರಿ ಓದೋದಕ್ಕೆ ಹೇಳಿ. ಸಂವಿಧಾನದಲ್ಲಿ ಏನೇನು ಇದೆ ಅನ್ನೋದಕ್ಕೆ, ಸಮಾನತೆ ಬಗ್ಗೆ ಏನೇನು ಹಕ್ಕುಗಳಿದೆ, ಎಲ್ಲ ಹಕ್ಕುಗಳಲ್ಲಿ ಏನೇನು ಸಮಾನತೆ ಸಿಕ್ಕಿದೆ, ಎಷ್ಟೆಲ್ಲ ಈ ಮೀಸಲಾತಿಗಳನ್ನ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಅದನ್ನ ಓದೋದಕ್ಕೆ ಹೇಳಿ. ಫಸ್ಟ್ ಅವ್ರನ್ನ ಯಾರು ಅಂದರ್ ಮಾಡಿದ್ದಾರೆ ಅಂತ ನೀವು ಅನ್ಕೋಬೋದು. ಇಲ್ಲ, ಓದಿರೋ ತಿಳಿದಿರೋ ಅಂತ ಕಿಡಿಗೇಡಿಗಳೇ ಈ ರೀತಿ ಮಾಡೋದು. ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ದಯವಿಟ್ಟು ಎಲ್ಲ ಬಹಿರಂಗವಾಗಿ ಅದನ್ನ ಆಗಬೇಕು ಹೊರತು ಎಲ್ಲರ ಮುಖಾಂತರನೇ ಅದನ್ನು ಸಿಗಬೇಕು ನ್ಯಾಯ ಹೊರತು ಒಳ್ಳೊಳಗೆ ದಯವಿಟ್ಟು ನ್ಯಾಯ ಅಂತೂ ಯಾರಿಗೂ ಬೇಡ. ನಡೀತು ಅಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಚರಿತ್ರೆನೇ, ಇಡೀ ಚರಿತ್ರೆನೇ ಬೌದ್ಧ ಧರ್ಮದ್ದು. ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಪ್ರತಿ ಒಂದು ಕೂಡ ಅಲ್ಲಿ ಚೈತ್ರೆ ಹಿಸ್ಟ್ರಿ ಮಾಡಿ ಅಲ್ಲಿ ತೋರಿಸ್ರು. ಅಲ್ಲಿ ಬಂದಿದ್ರೆ ಎಲ್ಲಾರ್ಗೂ ಗೊತ್ತಾಗೋದು. ಎಲ್ಲ ಶಪಥ ಮಾಡಿ ಬರೋರು. ನಾವು ಅಂಬೇಡ್ಕರ್ ಸಂವಿಧಾನ ಇದು ಮಾಡಿದಕ್ಕ ನಾವು ನಮ್ಮ ಮಕ್ಕಳು, ಅವರಿಂದ ನಮ್ಮ ಮಕ್ಕಳು ಅನ್ನ ತಿಂತಾ ಇದ್ದಾರೆ, ನಮ್ಮ ಮಕ್ಕಳು ಮುಂದುವರಿತಾ ಇದ್ದಾರೆ ಅಂದರೆ ಸಂವಿಧಾನ ಇದಕ್ಕೋಸ್ಕರನೇ ಮುಂದುವರಿತಾ ಇರೋದು. ಎಲ್ಲರೂ ಎಲ್ಲ ಜಾತಿಗಳನ್ನೂ ಪ್ರೀತಿ ಮಾಡ್ತೀವಿ. ನಮ್ಮ ದಲಿತ ಜಾತಿನ ಯಾಕೆ ಎಲ್ಲ ವಿರೋಧಿಸ್ತಾರೆ? ರೋಡಲ್ಲಿ ದುಡ್ಡು ಬಿದ್ದಿರುತ್ತೆ, ಬೇರೆ ಜಾತಿಯನ್ನು ಎತ್ಕೋವಾಗಲೇ ಇರ್ತಾನ, ಎತ್ಕೊಂಡು ಹೋಗೇ ಹೋಯ್ತಾನೆ, ತಗೊಂಡೋಗಿ ಮನೆ ಒಳಗೆ ಮಡಿಕೊಳ್ಳಲ್ವ, ದೇವ್ರ ಫೋಟೋ ಮುಂದೆ ಮಾಡ್ಕೊಳ್ಳೋ, ಬೀರು ಒಳಗೆ ಮಡಿಕೊಳ್ಳಲ್ವ ಅವನು ದುಡ್ಡನ್ನ. ರೋಡಲ್ಲಿ ದುಡ್ಡು ಬಿದ್ದಿದ್ರೆ ಹಂಗೆ ಹೊಂಟೋಗ್ತಾನ. ಹಾಲು ತಗೊಂಡೋಗಿ ಎಲ್ಲ ಜಾತಿಯವರು ಡೈರಿಗೆ ಹಾಲು ಹಾಕ್ತೀವಿ, ಹಾಲು ತಗೊಳಲ್ವ ಅವನು, ಹಾಲು ಕುಡಿಯಲ್ವ ಅವನು, ದಲಿತ ತಗೊಂಡೋಗಿ ಹಾಕಿರಲ್ವ ಹಾಲು. ದುಡ್ಡು ರೋಡಲ್ಲಿ ಬಿದ್ದಿದ್ರೆ ಹಂಗೆ ಬಿಟ್ಬಿಟ್ಟು ಹೊಂಟಾಯ್ತಾನೆ, ಎತ್ಕೊಳ್ಳಲ್ವ ಅವನು. ಅಂಬೇಡ್ಕರ್ ಅಪಮಾನ ಮಾಡಿದವ್ರಿಗೆ ಕರ್ಕೊಂಡ್ ಬರ್ಬೇಕು ನಮ್ಮ ಹತ್ರ. ಏನ್ ಮಾಡಿದಾರೆ ಅಂತ ಪದೇ ಪದೇ ಮುಂಚೆ ಒಂದ್ಸರಿ ಇದೇ ತರ ಮಾಡಿದ್ರು ಸರ್. ಆ ಟೈಮಲ್ಲಿ ನಾವೇನೋ ಬೇಡ ಅಂತ ಬಿಟ್ಕೊಟ್ವಿ. ಆದ್ರೆ ಮತ್ತೆ ಮತ್ತೆ ಇದೇ ತರ ಆಗ್ತಿದೆ ಅಂದ್ರೆ ನಾವ್ ಏನ್ ಅನ್ಯಾಯ ಮಾಡಿದೀವಿ ಅವ್ರಿಗೆ? ಅವ್ರ ಮನೇಲಿ ಹೋಗಿ ಕುತ್ಕೊಂಡು ತಿಂದಿದೀವ? ನಾವು ದುಡ್ದು ನಾವು ತಿನ್ನೋ ತರ ನಮ್ಮ ಅಂಬೇಡ್ಕರ್ ನಮಗೆ ಮಾಡ್ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. ನಾವು ದುಡ್ದು ನಾವು ತಿಂತಿದೀವಿ. ಹೆಣ್ಮಕ್ಳು ಕೆಲಸ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದು? ಅಂಬೇಡ್ಕರ್ ಕೊಟ್ಟಿದ್ದು. ಎಲ್ಲಿ ನಡೀತಾ ಇತ್ತು? ಯಾವ ಅಧಿಕಾರಿ ಕೊಟ್ಟಿದ್ದ? ಅಂಬೇಡ್ಕರ್ ಕೊಟ್ಟಿದ್ದಕ್ಕೆ ನಾವು ಇವತ್ತು ದುಡ್ಡು ತಿಂತಾ ಇರೋದು. ಆಂತರ ಇರುವಾಗ ಯಾಕೆ ಸರ್ ನಮ್ಮ ಅಂಬೇಡ್ಕರ್ ಪದೇ ಪದೇ ಅವಮಾನ ಮಾಡ್ತಾರೆ? ಇವತ್ತೇ ಗೊತ್ತಾಗ್ಬೇಕು. ಇಲ್ಲಿ ತಂದೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಇಲ್ಲೇ ಶಿಕ್ಷೆ ಆಗ್ಬೇಕು. ಇಲ್ಲ ಅಂದ್ರೆ ನಾವು ಯಾರು ಸ್ಟ್ರೈಕ್ ನಿಲ್ಲಿಸಲ್ಲ, ಯಾವ ಮಕ್ಕಳು ಸ್ಕೂಲಿಗೆ ಹೋಗಲ್ಲ, ಯಾರು ಕೆಲ್ಸಕ್ಕೆ ಹೋಗಲ್ಲ, ಯಾರು ಏನೋ ತಿನ್ನಲ್ಲ ಸರ್. ಇಲ್ಲಿರೋ ಮಕ್ಕಳಿದೆ ಇವಾಗ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳುಗಳಿಗೆ ಏನು ಗೊತ್ತು? ಅಲ್ಲ, ಮಕ್ಕಳೇ ದೇವ್ರು ಅಂತಿರಲ್ವಾ? ಆ ಮಕ್ಕಳು ಕೂಡ ಬಂದು ನಿಂತಿದ್ದಾರೆ ಅಂದ್ರೆ ಅವ್ರಿಗೆ ಅಂಬೇಡ್ಕರ್ ಮೇಲೆ ಇರೋ ಅಭಿಮಾನದಿಂದ ಬಂದು ನಿಂತಿದ್ದಾರೆ ಹೊರತು ಮಕ್ಕಳುಗಳು ಸ್ಕೂಲ್ಗೆ ಹೋಗದೆ ಬಂದು ನಿಂತಿದ್ದಾರೆ. ಮಕ್ಕಳುಗಳು ವಯಸ್ಸಾದವ್ರು ಬಂದು ಕೂತಿದ್ದಾರೆ. ವಯಸ್ಸಾದವ್ರಿಗೆ ವೈಎಪಿ ಬರೋದರ ಇದೆ, ಎಲ್ಲ ಇದೆ ಅಲ್ವಾ? ಸೌಲಭ್ಯಗಳು ಎಲ್ಲಿಂದ ಸಿಗ್ತದೆ ಸರ್? ಎಲ್ಲರೂ ಪಡಿತಾ ಇದ್ದಾರಲ್ವಾ ಸೌಲಭ್ಯ? ಎಲ್ಲ ಕೈಗೆ ಬಳೆ ತೊಟ್ಕೊಳ್ಳೋಣ ಅನ್ಸುತ್ತೆ. ಅದಕ್ಕೆ ಕೆಲಸ ಮುಗಿಸ್ಕೊಂಡೋಗಿದ್ದಾನೆ, ಅವಮಾನ ಆಗುತ್ತೆ ಬೆಳಗ್ಗೆ. ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಅವನಿಗೆ ಗೊತ್ತಿದೆ, ಅವ್ನು ಈ ತರ ಮಾಡ್ತಿರ್ಲಿಲ್ಲ, ಅವ್ನಿಗೆ ಗೊತ್ತಿಲ್ಲ, ಅದಕ್ಕೆ ಈ ತರ ಮಾಡಾನೆ. ಅವನ ತಂದು ನಮ್ಗೆ ಒಪ್ಪಿಸಿ ಫಸ್ಟ್ ನಮ್ಗೆ ಲೇಡೀಸ್ ಜೋತ್ಕಂಪುರ ಗ್ರಾಮದಲ್ಲಿರೋ ಲೇಡೀಸ್ಗೆ ಫಸ್ಟ್ ಅವನ ತಂದು ನಮ್ಗೆ ಒಪ್ಪಿಸ್ಬೇಕು, ದಲಿತರು ಹೆಂಗಸರಿಗೆ. ಆಗ ನಾವೇನು ಅವನಿಗೆ ಶಿಕ್ಷೆ ಕೊಡ್ಬೇಕು ಕೊಡ್ತೀವಿ. ಕೊಟ್ಮೇಲೆ ಆಗ ಕೋರ್ಟ್ಗಾರು ಕರ್ಕೋಗಿ, ಕಚೇರಿ ಕರ್ಕೋಗಿ, ಎಲ್ಲಾದ್ರೂ ಕರ್ಕೊಂಡೋಗಿ ಫಸ್ಟ್ ಅವನು ನಮಗೆ ತಂದು ಒಪ್ಪಿಸ್ಬೇಕು. ನಾವು ಅವ್ನಿಗೆ ಶಿಕ್ಷೆ ಕೊಡ್ಲೇಬೇಕು ತಾನೆ. ನಾವು ಕೊಡೋ ಶಿಕ್ಷೆ ಅವನು ತಕೊಂಡ ಮೇಲೆ ಆಮೇಲೆ ಕೋರ್ಟ್ ಕಚೇರಿ ಕರ್ಕೊಂಡು ಹೋಗ್ಬೇಕು. ಇವತ್ತೇ ಗೊತ್ತಾಗ್ಬೇಕು, ಇವತ್ತೇ ನಿಲ್ಲಿಸ್ಬೇಕು ಸರ್ ಅವ್ರನ್ನ. ಅವ್ನು ಇಲ್ಲೇ ಬರ್ಬೇಕು. ಹೆಂಗಿದೆ ಅವ್ನಿಗೂ ಅದೇ ರೀತಿ ಸಮಾನತೆ ಪಾಠ ಏನು ಅಂತ ತಿಳಿಸ್ಬಿಟ್ಟು ಅವ್ನಿಗೆ ಅರ್ಥ ಮಾಡಿಸ್ತೀವಿ. ಸಮಾನತೆ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಬಿಟ್ಟೆ ಮಾಡ್ತೀವಿ ಸರ್ ಅವನಿಗೆ.